ಕ್ರಿಸ್ತನ ಅಭಿಷೇಕ. ಜೇಷಾಮ್ ಜಬುದೊರೆ. ಅಧ್ಯಾಯ 3. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಅಪೊಸ್ತಲ ಕೃತ್ಯ 10:38. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಭಿಷೇಕಿಸಲ್ಪಟ್ಟಿದ್ದನು. ವಿಶೇಷವಾದ ಅಭಿಷೇಕ ತೈಲವು ಆತನ ಮೇಲಿದ್ದುದರಿಂದ ಅದ್ಭುತಗಳನ್ನು ಮಾಡುವಂತೆಯೂ ಆ ವರಗಳನ್ನು ಬೇರೆಯವರಿಗೂ ಹಂಚಿಕೊಡುವಂತೆಯೂ ಆ ಅಭಿಷೇಕವು ಆತನನ್ನು ನಡೆಸುತ್ತಿತ್ತು. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದು ಸೇವೆ ಮಾಡಿದ ದಿನಗಳಲ್ಲಿ ಆತನು ದೇವಕುಮಾರನಾಗಿದ್ದರಿಂದಲೇ ಅಂಥ ಮಹಿಮೆಯಾದ ಸೇವೆಯನ್ನು ಅದ್ಭುತಗಳನ್ನು ಮಾಡಲು ಸಾಧ್ಯವಾಯಿತು ಎಂದು ಕೆಲವರು ತರ್ಕ ಮಾಡುತ್ತಾರೆ. ಆದರೆ ಅದು ಅಷ್ಟು ಸಮಂಜಸವಾದ ತರ್ಕವಲ್ಲ. ಆತನು ದೇವಕುಮಾರನಾಗಿದ್ದರಿಂದ ಸೇವೆ ಮಾಡದೆ ನಮ್ಮಂತೆ ಮನುಷ್ಯನಾಗಿದ್ದು ಅಭಿಷೇಕವನ್ನು ಹೊಂದಿದವನಾಗಿ ಸೇವೆ ಮಾಡಿದನು. ಫಿಲಿಪ್ಪಿ 2:7 ಹೇಳಿದೆ, ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನವಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಈ ವಾಕ್ಯವನ್ನು ಆಲೋಚಿಸಿ ನೋಡುವುದಾದರೆ ಆತನು ದೇವ ಮಹಿಮೆಯೊಂದಿಗೆ ಈ ಲೋಕದಲ್ಲಿ ಅವತರಿಸಲಿಲ್ಲ ಮತ್ತು ಮಹಿಮೆಯ ಅರಸನಾಗಿ ತನ್ನನ್ನು ಪ್ರಕಟಪಡಿಸಿಕೊಳ್ಳಲಿಲ್ಲ. ಅವೆಲ್ಲವುಗಳನ್ನು ಆತನು ತ್ಯಜಿಸಿದವನಾಗಿ ಆ ಮಹಿಮೆಯನ್ನು ಮಹತ್ವವನ್ನು ಪ್ರಕಟಿಸಿಕೊಳ್ಳದೆ ಮನುಷ್ಯಕುಮಾರನಾಗಿಯೇ ಬದುಕಿದನು. ಆತನು ಅಭಿಷೇಕಿಸಲ್ಪಡುವವರೆಗೂ ಸಾಮಾನ್ಯ ಮಾನವನಾಗಿ ಸುತ್ತಾಡಿದನು. ಆತನು ತನ್ನ 15ನೇ ವಯಸ್ಸಿನಲ್ಲಿ ಹೇಗಿದ್ದಿರಬಹುದೆಂದು ಊಹಿಸಿ ನೋಡಿರಿ. 20ನೇ ವಯಸ್ಸಿನಲ್ಲಿ 25ನೇ ವಯಸ್ಸಿನಲ್ಲಿ ಹೇಗಿದ್ದಿರಬಹುದೆಂದು ವಿಚಾರ ಮಾಡಿ ನೋಡಿ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿಯೇ ಇದ್ದನು. ಆತನು ಅಭಿಷೇಕಿಸಲ್ಪಡುವ ಮೊದಲು ನಜರೇತಿನಲ್ಲಿದ್ದು ತನ್ನ ತಾಯಿಯಾದ ಮರಿಯಳಿಗೂ ಯೋಸೇಫನಿಗೂ ಅಧೀನವಾಗಿದ್ದನು ಎಂದು ಸತ್ಯವೇದವು ಹೇಳುತ್ತದೆ. ಲೂಕ 2:51. ಆದರೆ ಆತನು ಅಭಿಷೇಕಿಸಲ್ಪಡುವ ದಿನದಿಂದಲೇ ಜೀವಿತದಲ್ಲೂ ಸೇವೆಯಲ್ಲೂ ಅನೇಕ ಮಾರ್ಪಾಟುಗಳನ್ನು ಕಾಣಬಹುದು. ಹೌದು, ಆತನು ಯೊರ್ದನ್ ನದಿಯಲ್ಲಿ ಯೆಹೋವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡು ನೀರಿನಿಂದ ಮೇಲಕ್ಕೆ ಬಂದ ಕೂಡಲೇ ಸೇವೆಗಾಗಿ ಅಭಿಷೇಕಿಸಲ್ಪಟ್ಟನು. ಸತ್ಯವೇದವು ಹೇಳುತ್ತದೆ, ಇಗೋ, ಆಕಾಶವು ತೆರೆಯಿತು, ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಆಗ ಯೇಸುಕ್ರಿಸ್ತನಿಗೆ 30 ವರ್ಷ ವಯಸ್ಸಾಗಿ ಇದ್ದಿತು. ಮತ್ತಾಯ 3:16-17. ಅಂದಿನಿಂದ ಸೇವೆಗಾಗಿ ಪ್ರತಿಷ್ಠಿತನಾದನು. ಆತನ ಮೇಲಿದ್ದಂಥ ಅಭಿಷೇಕ ತೈಲವು ಸೇವೆಗೆ ಇಳಿಯುವಂತೆ ಆತನನ್ನು ಒತ್ತಾಯಪಡಿಸಿತು. ಆತನು ಸೇವೆಗೆ ಹೊರಟನು. ಕರ್ತನ ಆತ್ಮವು ನನ್ನ ಮೇಲೆ ಅದೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಎಂಬ ದೃಢವಾದ ತೀರ್ಮಾನದಿಂದ ಕೂಡಿದ ಜೀವನದ ಗುರಿಯಿಂದ ಪೂರ್ಣ ಮನಸ್ಸಿನಿಂದ ಸೇವೆಗೆ ಇಳಿದನು. ಲೂಕ 4:18. ಯೆಶಾಯ 61:1 ಸೂಚಿಸಲ್ಪಟ್ಟಿರುವ ಪ್ರವಾದನ ವಾಕ್ಯಗಳು ಅಂದಿನಿಂದಲೂ ಆತನಲ್ಲಿ ನೆರವೇರಲಾರಂಭಿಸಿದವು. ಅಂದಿನ ದಿನಗಳಲ್ಲಿ ಯೆರೂಸಲೇಮಿನ ದೇವಾಲಯದಲ್ಲಿರುವಂತರನ್ನು ನೋಡಿ, ಈವತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳಿದನು. ಲೂಕ 4:21. ಯೇಸು ಕ್ರಿಸ್ತನು ದೇವಕುಮಾರನೆಂಬ ಧೋರಣೆಯಲ್ಲಿ ಸೇವೆ ಮಾಡುವುದಾದರೆ ಆತನಿಗೆ ಈ ಅಭಿಷೇಕದ ಅಗತ್ಯವಿರಲಿಲ್ಲ. ಆದರೆ ನರನಾಗಿ ಬಂದಂಥ ಕ್ರಿಸ್ತನು ನಮ್ಮಂತೆ ಮಾನವ ಸ್ವರೂಪನಾದ್ದರಿಂದ ಆತನಿಗೆ ಅಭಿಷೇಕದ ಅಗತ್ಯವಿದ್ದಿತು. ದೇವರ ಆತ್ಮನ ಅಭಿಷೇಕವು ಕ್ರಿಸ್ತನನ್ನು ನಡೆಸಿದ್ದರಿಂದಲೂ ಆತ್ಮನು ಆತನೊಳಗೆ ಇದ್ದದರಿಂದಲೂ ವ್ಯಾಧಿಗಳನ್ನು ಸ್ವಸ್ಥ ಮಾಡುವಂತೆ, ಸತ್ತವರನ್ನು ಎಬ್ಬಿಸುವಂತೆ, ದೇವರ ರಾಜ್ಯವನ್ನು ಕುರಿತು ಉಪದೇಶ ಮಾಡುವಂತೆ ನಡೆಸಿತು. ಆತನು ಶೋಧಿಸಲ್ಪಡುವ ಮೊದಲು ದೇವರಾತ್ಮನಿಂದ ಅಡವಿಗೆ ಒಯ್ಯಲ್ಪಟ್ಟನು ಎಂದು ಸತ್ಯವೇದವು ಹೇಳುತ್ತದೆ. ಆತನ ಉಪವಾಸ ಪ್ರಾರ್ಥನೆಗಳು ಆತ್ಮನಾದಾತನಿಂದ ಪ್ರೇರಿಸಲ್ಪಟ್ಟವುಗಳಿಗೆ ಇದ್ದಿತು. ಆ ಅಭಿಷೇಕವೇ ಆತನನ್ನು ಬೋಧಿಸಿತು. ಆತನು ದೇವಕುಮಾರನಾಗಿದ್ದು ಸೇವೆ ಮಾಡಿದ್ದದ್ದೇ, ಆದರೆ ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಎಂದು ಹೇಳಿರಲಾರನು.
ಯಾಕೆಂದರೆ ನಾವು ತ್ರೇಯಕತ್ವದ ಒಂದು ಅಂಗವಾಗಿರುವ ಕುಮಾರನಾಗಿರಲು ಸಾಧ್ಯವೇ ಇಲ್ಲ. ಆದರೆ ಆತನು ಅಭಿಷೇಕಿಸಲ್ಪಟ್ಟು ಕ್ರಿಯೆ ನಡೆಸುವುದರಿಂದಲೂ ಆ ಅಭಿಷೇಕವನ್ನು ನಮಗೂ ಅನುಗ್ರಹ ಮಾಡುವುದರಿಂದಲೂ ಆತನು ಹೇಳಿದನು, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮತ್ತಾದ ಕ್ರಿಯೆಗಳನ್ನು ನಡೆಸುವನು. ಯೆಹೋವನ 14:12. ಆದ್ದರಿಂದ ದೇವಮಗುವೆ, ಆತ್ಮನಿಂದ ತುಂಬಿಸಲ್ಪಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಮಾಡುವಂಥ ಕಾರ್ಯಗಳನ್ನು ನಾವು ಮಾಡಬೇಕೆಂದು ಆಶಿಸುತ್ತಾನೆ. ಆತನನ್ನು ಕುರಿತು ಸಾಕ್ಷಿ ಹೇಳಿದ ಸ್ತ್ರೀ, ಅಯ್ಯ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ ಅಂದಳು. ಹೌದು, ಆತನು ಪ್ರವಾದಿಯಾಗಿದ್ದರಿಂದ ಯೆರೂಸಲೇಮಿಗೆ ಸಂಭವಿಸಲಿರುವ ಅಳಿವನ್ನು ಕುರಿತು ಸ್ಪಷ್ಟವಾಗಿ ತಿಳಿಸಿದನು. ಆತನ ಮೇಲಿದ್ದಂಥ ಅಭಿಷೇಕದ ಮಹತ್ವದಿಂದ ಆತನು ಒಬ್ಬ ಅಪೊಸ್ತಲನೆಂದು ಕರೆಯಲ್ಪಟ್ಟನು ಎಂದು ಇಬ್ರಿಯ 3:1 ಹೇಳಿದೆ. ಆತನು ಒಬ್ಬ ಬೋಧಕನಾಗಿದ್ದನು. ಯೆಹೋವನ 3:2 ದೇವರ ಕಡೆಯಿಂದ ಬಂದ ಬೋಧಕನು ಎಂದು ನಿಕೋದೇಮನು ಹೇಳಿದನು. ಆತನು ಸಕಲ ವಿಧವಾದ ಸತ್ಯದೆಡೆಗೆ ನಡೆಸುವ ಬೋಧಕನು ಹೌದು. ಅಭಿಷೇಕದಿಂದ ಆತನು ಬೋಧಕನಾದನು. ಕ್ರಿಸ್ತನ ಮೇಲಿದ್ದಂಥ ಅಭಿಷೇಕವು ಆತನನ್ನು ಒಬ್ಬ ಕುರುಬನನ್ನಾಗಿ ಮಾಡಿತು. ನಾನೇ ಒಳ್ಳೆ ಕುರುಬನು ಕುರಿಗಳಿಗಾಗಿ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಪೇತ್ರನು ಆತನನ್ನು ಹಿರೀಕುರುಬನು ಎಂದು ಸಂಬೋಧಿಸುತ್ತಾನೆ. 1 ಪೇತ್ರ 5:4. ಅಷ್ಟೇ ಇಲ್ಲ, ಆತನು ಸುವಾರ್ತಿಕನಾಗಿಯೂ ಅಭಿಷೇಕ ಹೊಂದಿದನು. ಲೂಕ 4:18 ಬಡವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ನನ್ನನ್ನು ಅಭಿಷೇಕಿಸಿದನೆಂದು ಆತನು ಹೇಳಿದ್ದಾನೆ. ಪ್ರಿಯರಾದ ದೇವಜನರೇ, ಅಭಿಷೇಕ ಹೊಂದಿದ ಕ್ರಿಸ್ತನು ಅಭಿಷೇಕಿಸಲ್ಪಟ್ಟ ಉದ್ದೇಶವನ್ನು ಅರಿತಿದ್ದನು. ನಮ್ಮಲ್ಲಿ ಅನೇಕರು ಅಭಿಷೇಕಿಸಲ್ಪಡುತ್ತೇವೆ, ಆದರೆ ಅಭಿಷೇಕಿಸಲ್ಪಟ್ಟಿರುವ ಉದ್ದೇಶವನ್ನು ಅರಿಯದವರಾಗಿದ್ದೇವೆ. ಕೆಲವರು ನಾನಾ ಭಾಷೆಗಳನ್ನಾಡುವುದೇ ಅಭಿಷೇಕವೆಂದು ನೆನೆಸಿ ಅದರಲ್ಲಿ ತೃಪ್ತರಾಗುತ್ತಾರೆ. ಕೆಲವರು ತಾವು ಅಭಿಷೇಕಿಸಲ್ಪಟ್ಟಿದ್ದರ ನಿಮಿತ್ತ ಬಹಳ ಹೆಚ್ಚಳಪಟ್ಟುಕೊಂಡು ಬೇರೆಯವರನ್ನು ಅಲ್ಪವಾಗಿ ಎಣಿಸುತ್ತಾರೆ. ಅಭಿಷೇಕದಿಂದ ಹೆಚ್ಚಳಪಟ್ಟು ಗರ್ವಪಟ್ಟು ಹಿಂಜಾರಿ ಬಿಡಬೇಡ. ನಿಧಾನವಾಗಿ ಯೋಚಿಸಿ ನೋಡು. ಯಾವ ಉದ್ದೇಶಕ್ಕಾಗಿ ಕರ್ತನು ಅಭಿಷೇಕಿಸಿದನೆಂಬುದನ್ನು ಚಿಂತಿಸಿ ನೋಡು. ಯೇಸುಕ್ರಿಸ್ತನ ಜೀವಿತವನ್ನು ಕುರಿತು ಬರೆಯಲ್ಪಟ್ಟಿರುವುದನ್ನು ನೋಡುವಾಗ ದೇವರು ಕ್ರಿಸ್ತನನ್ನು ಯಾವ ಉದ್ದೇಶಕ್ಕಾಗಿ ಅಭಿಷೇಕಿಸಿದ್ದನೋ ಅದನ್ನು ಆತನು ನೆರವೇರಿಸಿದನ್ನು ತಿಳಿಯಬಹುದು. ಮತ್ತಾಯ 9:35 ಯೇಸು ಎಲ್ಲ ಊರುಗಳನ್ನು ಹಳ್ಳಿಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ಎಂದು ಬರೆದಿದೆ. ಹೌದು, ಕರ್ತನು ನಿನ್ನನ್ನು ಅಭಿಷೇಕಿಸಿರುವ ಉದ್ದೇಶ ಇದೆ. ಯೇಸುಕ್ರಿಸ್ತನ ಮೇಲಿದಂಥ ಅಭಿಷೇಕ ತೈಲವನ್ನು ಆನಂದ ತೈಲ ಎಂಬುದಾಗಿ ಪ್ರವಾದಿಯಾಗಿದ್ದ ದಾವೀದ ಮಹಾರಾಜನು, ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ ಎಂದು ಬರೆದಿದ್ದಾನೆ. ಕೀರ್ತನೆ 45:7 ಹಳೆ ಒಡಂಬಡಿಕೆಯ ಭಕ್ತರನ್ನು ಕ್ರಿಸ್ತನ ಜೊತೆಗಾರರೆಂದು ಹೇಳಿದೆ. ಅವರು ಪ್ರವಾದಿಗಳಾಗಿ, ಯಾಜಕರಾಗಿ, ಅರಸರಾಗಿ ಅಭಿಷೇಕಿಸಲ್ಪಟ್ಟಿದ್ದರೆ ಹೊರತು ಈ ಆನಂದ ತೈಲದ ಅಭಿಷೇಕ ಅವರಿಗಿರಲಿಲ್ಲ. ಯೇಸು ಕ್ರಿಸ್ತನಲ್ಲಿ ಈ ವಿಶೇಷವಾದ ಆನಂದ ತೈಲಾಭಿಷೇಕವಿದ್ದರಿಂದ ಮನರಮ್ಯವಾಗಿಯೂ ಮನೋ ಉಲ್ಲಾಸದಿಂದಲೂ ಸಮಾಧಾನದಿಂದಲೂ ದೀರ್ಘಶಾಂತಿಯಿಂದಲೂ ಇದ್ದನು. ಲೌಕಿಕ ಜೀವಿತದಲ್ಲಿ ಆತನಿಗೆ ಹೋರಾಟಗಳು ಹೇರಳವಾಗಿದ್ದಾಗೆಯೂ ಆತನ ಅಂತರಂಗವು ಯಾವಾಗಲೂ ತಂದೆ ದೇವರೊಂದಿಗೆ ಉಲ್ಲಾಸಿಸುವಂಥದ್ದಾಗಿಯೂ ನಿಕಟವಾದ ಬಾಂಧವ್ಯವುಳ್ಳದಾಗಿಯೂ ಇದ್ದಿತು. ದೇವರ ಮಕ್ಕಳೇ, ಹೊಸ ಒಡಂಬಡಿಕೆಯ ಕಾಲದಲ್ಲಿರುವ ನಿಮ್ಮನ್ನು ಸಹ ಕರ್ತನು ಆನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಇದು ಕ್ರಿಸ್ತನಲ್ಲಿ ನಮಗೆ ದೊರೆತಿರುವ ಮಹೋನ್ನತವಾದ ಆಶೀರ್ವಾದವಾಗಿದೆ. ಆನಂದ ತೈಲದಿಂದ ಅಭಿಷೇಕಿಸಲ್ಪಟ್ಟಿರುವ ದೇವ ಮಕ್ಕಳೇ, ಕ್ರಿಸ್ತನಲ್ಲಿ ಯಾವಾಗಲೂ ಸಂತೋಷಿಸುವುದೇ ನಿಮ್ಮ ಬಲವಾಗಿದೆ ಎಂಬುದನ್ನು ಮರೆಯಬೇಡಿರಿ. ಕ್ರಿಸ್ತನಲ್ಲಿದ್ದ ಅಭಿಷೇಕವನ್ನು ಕುರಿತು ಆಶ್ಚರ್ಯಪಟ್ಟಂಥ ಸ್ನಾನಿಕನಾದ ಯೋಹಾನನನ್ನು ತನಗಿದ್ದ ಅಭಿಷೇಕದೊಂದಿಗೆ ಹೋಲಿಸಿ ನೋಡುತ್ತಾ, ದೇವರು ಯಾರನ್ನು ಕಳಿಸಿದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸುವುದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ. ಪ್ರತಿಯೊಬ್ಬ ವಿಶ್ವಾಸಿಗೂ ಕರ್ತನು ಆತ್ಮಿಕ ವರಗಳನ್ನು ಹಂಚಿಕೊಡುವುದುಂಟು. ಕರ್ತನು ನಮ್ಮೊಬ್ಬೊಬ್ಬರಿಗೂ
ಇಟ್ಟಿರುವಂಥ ಸೇವೆಯನ್ನು ನೆರವೇರಿಸಲು ತನ್ನ ಆತ್ಮವನ್ನು ನಮಗೆ ಹಂಚಿಕೊಡುತ್ತಾನೆ. ನಮ್ಮನ್ನು ಅಭಿಷೇಕಿಸುವಾತನು ಒಬ್ಬನೇ ಆಗಿದ್ದಾಗಿಯೂ ಸಹ ಆತ್ಮನ ಪ್ರಮಾಣವು ಅಭಿಷೇಕದ ಪ್ರಮಾಣವು ವ್ಯತ್ಯಾಸವಾಗಿದೆ. ಕರ್ತನ ಬಳಿಯಲ್ಲಿ ನಾವು ಹೆಚ್ಚಿನ ಅಭಿಷೇಕಕ್ಕಾಗಿ ಪ್ರಾರ್ಥಿಸುವುದಾದರೆ ಕರ್ತನು ಅದನ್ನು ನಮಗೆ ಅನುಗ್ರಹಿಸುತ್ತಾನೆ. ಕ್ರಿಸ್ತನ ಮೇಲೆ ಆತ್ಮನಾದಾತನು ಅಪರಿಮಿತವಾಗಿದ್ದರಿಂದ ತಾನೇ ಅಪೊಸ್ತಲನಾಗಿಯೂ ಪ್ರವಾದಿಯಾಗಿಯೂ ಕುರುಬನಾಗಿಯೂ ಬೋಧಕನಾಗಿಯೂ ಸುವಾರ್ತಿಕನಾಗಿಯೂ ಇದ್ದು ಎಡೆಬಿಡದೆ ಕಾರ್ಯತತ್ವನಾಗಿದ್ದಾನೋ. ನಮ್ಮನ್ನು ಕರ್ತನು ಯಾವ ಅಳತೆಯಲ್ಲಿ ಅಭಿಷೇಕಿಸುತ್ತಾನೋ, ಎಷ್ಟರ ಮಟ್ಟಿಗೆ ನಾವು ಆತನ ಸೇವೆಯಲ್ಲಿ ನಿರತರಾಗಬೇಕೆಂದು ಆತನು ಎಣಿಸುವನೋ, ಅದೇ ರೀತಿಯಲ್ಲಿ ಆತನಿಗೆ ಸೇವೆ ಮಾಡೋಣ. ಆತನಿಂದ ನೀವು ಹೊಂದಿದ್ದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರಲಿ. 1 ಯೋಹನ 2:2. ಆಮೆನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ
ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.